ಕೋವಿನ್ನಲ್ಲಿ ರಿಜಿಸ್ಟ್ರೇಷನ್ ಆಗದೇ ಇರತಕ್ಕಂತಹ ಗಾರ್ಡಿಯನನ್ನು ಆ್ಯಡ್ ಮಾಡಿ ಆ ತಾಯಿಗೆ ಅಥವಾ ತಂದೆಗೆ ಮಗುವನ್ನು ಲಿಂಕ್ ಮಾಡಬೇಕಾಗಿರುತ್ತೆ. ಅದನ್ನು ಪ್ರೀ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತಂದಾಗ ಗಾರ್ಡಿಯನನ್ನು ಪ್ರೀ ರಿಜಿಸ್ಟ್ರೇಷನ್ ಮಾಡಿ ಆ ಗಾರ್ಡಿಯನಿಗೆ ಮಗುವನ್ನು ಲಿಂಕ್ ಮಾಡಿಲ್ಲ ಅಂತಂದಾಗ ಆನ್ಸೈಟಿಗೆ ಬಂದಾಗ ಅಂದರೆ ಸೆಷನ್ಗೆ ಬಂದಾಗ ನೀವು ಯಾವ ರೀತಿ ಆನ್ಸೈಟ್ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ನಿಮಗೆ ಇಲ್ಲಿ ಸೆಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗಿಲ್ಲಿ ಸೆಷನ್ ಓಪನ್ ಆಗಿರುತ್ತಲ್ಲ, ಇಲ್ಲಿ ಪ್ಲಸ್ ಮಾರ್ಕ್ ಕಾಣಿಸ್ತಿದೆ. ಆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಫೋನ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಫೋನ್ ನಂಬರ್ ಎಂಟ್ರಿ ಮಾಡಾದಮೇಲೆ ಕನ್ಫರ್ಮ್ ಫೋನ್ ನಂಬರನ್ನು ಮಾಡಿ ಇಲ್ಲಿ ಆ ಗಾರ್ಡಿಯನ್ ಹುಟ್ಟಿದ ವರ್ಷ, ಗಾರ್ಡಿಯನ್ ನೇಮ್, ಗಾರ್ಡಿಯನ್ ಜೆಂಡರ್, ಫೋಟೋ ID, ಇಲ್ಲಿ ಬರ್ತಕ್ಕಂತಹ ಯಾವುದಾದ್ರೂ ಫೋನ್ ID ಪ್ರೂಫನ್ನು ನೀವು ಎಂಟ್ರಿ ಮಾಡ್ಬೋದು. ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪಾನ್ ಕಾರ್ಡ್, ಪಾಸ್ಪೋರ್ಟ್, ಪೆನ್ಷನ್ ಪಾಸ್ಬುಕ್, ವೋಟರ್ ID, ರೇಷನ್ ಕಾರ್ಡ್, ಎನಿ ಒನ್ ಯಾವುದು ಬೇಕಾದರೂ ನೀವು ಎಂಟ್ರಿ ಮಾಡ್ಬೋದು. ನಾನು ಇಲ್ಲಿ ಪಾನ್ ಕಾರ್ಡ್ ತೊಗೊತಿದ್ದೀನಿ. ಸಬ್ಮಿಟ್. ಇಲ್ಲಿ ಕ್ಯಾಟಗರಿನ ಸಿಟಿಸನ್ ಸೆಲೆಕ್ಟ್ ಮಾಡಿಕೊಡ್ರಿ, ಸಬ್ಮಿಟ್ ಕೊಡ್ರಿ. ಸ್ಕಿಪ್ OTP 5 ಸೆಕೆಂಡ್ ವೆಯ್ಟ್ ಮಾಡಿ, ಸ್ಕಿಪ್ OTP ಕೊಡಿ. ಆ್ಯಡ್ ಚೈಲ್ಡ್ ಅಂತ ಬರುತ್ತೆ. ಆ್ಯಡ್ ಚೈಲ್ಡ್ ಮೇಲೆ ನೀವು ಕ್ಲಿಕ್ ಮಾಡಿ ಆ ಮಗುವಿಗೆ ಹೆಸರಿಟ್ಟಿದ್ರೆ ಮಗುವಿನ ಹೆಸರು, ಇಲ್ಲಾಂದರೆ ಬೇಬಿ ಆಫ್ ಸುಮ. ಆ ಮಗು ಹುಟ್ಟಿದ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ, ಮಗುವಿನ ಜೆಂಡರ್ ಕೇಳುತ್ತೆ ಎಂಟ್ರಿ ಮಾಡಿ, ಬರ್ತ್ ವೇಟ್ ಕೇಳುತ್ತೆ ಎಂಟ್ರಿ ಮಾಡಿ, ಫಾದರ್ ನೇಮ್, ಇನ್ಫೆಂಟ್ ಅಂತ 1 ವರ್ಷದ ಒಳಗಡೆ ಇದ್ದರೆ ಇನ್ಫೆಂಟ್ ಅಂತ ಬರುತ್ತೆ. 1 ವರ್ಷದ ಮೇಲಾದರೆ ಚಿಲ್ಡ್ರನ್ ಅಂತ ಆಟೋಮೆಟಿಕಲಿ ಪಾಪಪ್ ಆಗಿ ತಗೊಳುತ್ತೆ. ಸಬ್ಮಿಟ್. ಫೈವ್ ಸೆಕೆಂಡ್ ವೆಯ್ಟ್ ಮಾಡಿ, ಸ್ಕಿಪ್ OTP ಕೊಡಿ. ಇಲ್ಲಿ ಶೆಡ್ಯೂಲಲ್ಲಿ ಆ ಬೇಬಿ ಆಫ್ ಸುಮಾ ಅನ್ನೋ ನೇಮು ಬರುತ್ತೆ. ಆ ನೇಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆ ಮಗು ಮ್ಯಾನ್ಯುವಲ್ ವೆರಿಫಿಕೇಷನ್ ಕೊಡ್ತೀರಾ, ಇಲ್ಲಿ ಮ್ಯಾನ್ಯುವಲ್ ವೆರಿಫಿಕೇಷನ್ ಕೊಡಿ. ಕಂಟಿನ್ಯೂ. ಆ ಮಗು ಹುಟ್ಟಿದ ವರ್ಷವನ್ನು ಎಂಟ್ರಿ ಮಾಡಿ ಕಂಟಿನ್ಯೂ ಕೊಡಿ. ಕಂಟಿನ್ಯೂ. LGD ವಿಲೇಜ್ ಅಥವಾ ಟ್ಯಾಕ್ಸೇಷನ್ ಸೈಟ್ ಅಂತ ಬರುತ್ತೆ. ಈಗ ಕೆಲವೊಂದು ಕಡೆ LGD ವಿಲೇಜ್ ಇರಲ್ಲ, ಹಾಗಾಗಿ ಆ ಊರಿಗೆ ಸೆಷನ್ ಸೈಟ್ ಮೇಲೆ ಟ್ಯಾಗ್ ಮಾಡಿ. ಸೊ ಇಲ್ಲಿ ಪ್ರೀವಿಯಸ್ ಹಿಸ್ಟ್ರಿನ ಎಂಟ್ರಿ ಮಾಡಬೇಕಾಗತ್ತೆ. ಪ್ರೀವಿಯಸ್ ಹಿಸ್ಟ್ರಿ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು, ಡೇಟ್ ಎಂಟ್ರಿ ಮಾಡಬೇಕು ಅನ್ನೋದು ಏನಿಲ್ಲ. ಇವಾಗ ಅಪ್ಡೇಟೆಡ್ ವರ್ಷನಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ. ಸಬ್ಮಿಟ್. ಇವಾಗ ನಿಮಗಿಲ್ಲಿ ಕರೆಂಟ್ ವ್ಯಾಕ್ಸಿನೇಷನ್ಗೆ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾವ ವ್ಯಾಕ್ಸಿನ್ ಕೊಟ್ಟಿರ್ತಾರಲ್ಲ ಅದನ್ನು ಮಾತ್ರ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ ನಮ್ಮ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆ ಹೋದಾಗ ಅಲ್ಲಿ ಇದನ್ನು UVನಲ್ಲಿ ಚೆಕ್ ಮಾಡಿದಾಗ ಆಲ್ರೆಡಿ ವ್ಯಾಕ್ಸಿನೇಟೆಡ್ ಅಂತ ಬರುತ್ತೆ. ಸೊ ವ್ಯಾಕ್ಸಿನ್ ಕೊಡೋವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಯಾವ ವ್ಯಾಕ್ಸಿನ್ ಕೊಟ್ಟಿರ್ತಾರಲ್ಲ ಅದನ್ನು ಮಾತ್ರ ಎಂಟ್ರಿ ಮಾಡಿ, ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ. ವ್ಯಾಕ್ಸಿನೇಟ್ ಮೆಂಬರ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇಲ್ಲಿ ನಿಮಗೆ ಸರ್ಟಿಫಿಕೇಷನ್ ಡೌನ್ಲೋಡ್ಗೆ ಕೇಳುತ್ತೆ. ಸರ್ಟಿಫಿಕೇಟ್ ಡೌನ್ಲೋಡ್ ನೀವೇನು ಮಾಡಿಕೊಡೋಂಥ ಅವಶ್ಯಕತೆ ಇಲ್ಲ. ಆ ಲಿಂಕ್ ಆ ಬೆನಿಫಿಷರಿ ಯಾವ ಫೋನ್ ನಂಬರ್ ಕೊಟ್ಟಿರ್ತಾರಲ್ಲ ಆ ನಂಬರ್ಗೆ ಹೋಗುತ್ತೆ. ಇಲ್ಲಿ ನಿಮಗೆ ಆ ಮಗುವಿನ ಹೆಸರು, ತಾಯಿ ಹೆಸರು, ವ್ಯಾಕ್ಸಿನೇಟೆಡ್ ಡೇಟ್, ವ್ಯಾಕ್ಸಿನೇಟ್ ಯಾರು ಮಾಡಿದ್ರು ಅಂತ ತೋರಿಸುತ್ತೆ, ಆ ಮಗುವಿನ ಹುಟ್ಟಿದ ವರ್ಷ ಮತ್ತು ಯಾವ ಸೆಷನ್ ಸೈಟಲ್ಲಿ
ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದೆ ಅಂತಲೂ ವ್ಯಾಕ್ಸಿನ್ ಮಾಡಿಸ್ಕೊಂಡಿದೆ ಅಂತಲೂ ತೋರಿಸುತ್ತೆ. ಇಲ್ಲಿ ಪ್ರೀವಿಯಸ್ ಹಿಸ್ಟ್ರಿನ ನೀವು ಡೇಟ್ ಸೆಲೆಕ್ಟ್ ಮಾಡಿದ್ರೆ ಜಸ್ಟ್ ಕ್ಲಿಕ್ ಮಾಡಿದ್ದಕ್ಕೆ ರೈಟ್ ಮಾರ್ಕ್ ಬಂದಿದೆ. ಸಪೋಸ್ ನೀವು ಡೇಟ್ ಎಂಟ್ರಿ ಮಾಡಿದರೆ ಡೇಟ್ ಎಂಟ್ರಿ ಬರುತ್ತೆ. ಇವಾಗ 1.5 ತಿಂಗಳದ್ದು ವ್ಯಾಕ್ಸಿನ್ ಎಂಟ್ರಿ ಆಗಿದೆ, ಸೊ ಆ ಡೇಟ್ ಇಲ್ಲಿ ಬರುತ್ತೆ. ಥ್ಯಾಂಕ್ ಯು.